ನದಿಯ ತೀರದಲ್ಲಿ ನೆಲೆಸಿದ್ದ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಇಬ್ಬರು ಅಕ್ಕ ತಂಗಿಯರಾದ ಗೌರಿ ಮತ್ತು ಕವಿತಾ ತಮ್ಮ ತಂದೆಯ ಮೊದಲ ಹೆಂಡತಿ ಮಕ್ಕಳು. ತಾಯಿ ಸತ್ತ ನಂತರ ಅವರ ತಂದೆ ಎರಡನೇ ಮದುವೆ ಮಾಡಿಕೊಂಡು ಅದರಿಂದ ರಾಧಾ ಹುಟ್ಟಿದಳು. ಆದರೆ ತಂದೆ ಸತ್ತ ನಂತರ ಸವತಿ ತಾಯಿ ವಸುಂಧರ ಎಲ್ಲಾ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಇಬ್ಬರು ಅಕ್ಕ ತಂಗಿಯರನ್ನು ನದಿಯ ಆಚೆ ಇರುವ ಒಂದು ಚಿಕ್ಕ ಹಳೆಯ ಮನೆಯಲ್ಲಿ ವಾಸಕ್ಕೆ ಕಳುಹಿಸಿದಳು. ಬೆಳಗಿನ ತಂಪಾದ ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ಗೌರಿ ಒಲೆಯ ಹತ್ತಿರ ಕುಳಿತಿದ್ದಳು. ಮರದ ಕಟ್ಟಿಗೆ ನಿಧಾನವಾಗಿ ಹೊತ್ತಿ ಉರಿಯುತ್ತಿತ್ತು. ಕವಿತಾ ಹೊರಗಿನಿಂದ ನೀರು ತುಂಬಿಕೊಂಡು ಬಂದಳು. ಅವಳ ಬಟ್ಟೆಗಳು ಸ್ವಲ್ಪ ಒದ್ದೆಯಾಗಿದ್ದವು. ಕೆಲವು ಕ್ಷಣ ಇಬ್ಬರು ಮೌನವಾಗಿದ್ದರು. ನಂತರ ಏಕಾಏಕಿ ಕವಿತಾ ಕುಳಿತಳು. ಮನಸ್ಸಿನಲ್ಲಿ ತುಂಬಾ ಮಾತುಗಳನ್ನು ಒತ್ತಿಕೊಂಡಿರುವಂತೆ, ಅಕ್ಕ, ಕೆಲವೊಮ್ಮೆ ನಾನು ಯೋಚಿಸುತ್ತೇನೆ, ನಿಜವಾಗಿಯೂ ನಮಗೆ ಯಾವಾಗಲಾದರೂ ಮನೆ ಇತ್ತಾ? ಅಂದರೆ ಆ ದೊಡ್ಡ ಅಂಗಳ, ಆ ಮರ, ನಾವು ಜೋಕಾಲಿ ಆಡುತ್ತಿದ್ದ ಜಾಗ, ಅದು ಎಲ್ಲವೂ ನಾವು ಸೇರಿ ಕಂಡ ಕನಸ? ಗೌರಿ ತನ್ನ ಕೆಲಸ ನಿಲ್ಲಿಸಿದಳು. ಅವಳು ನಿಧಾನವಾಗಿ ಕವಿತಾಳ ಕಡೆ ನೋಡಿದಳು. ಇಲ್ಲ ಕವಿತಾ, ಅದು ಕನಸಲ್ಲ, ಅದು ಸತ್ಯ. ಅದು ನಮ್ಮದೇ ಆಗಿತ್ತು ಅಂಗಡ. ಆ ಗೋಡೆಗಳು, ಅಮ್ಮನ ನಗು ಕೇಳಿಸುತ್ತಿದ್ದ ಪ್ರತಿಯೊಂದು ಮೂಲೆ, ಅಪ್ಪ ಸಂಜೆ ನಮಗೆ ಕತೆ ಹೇಳುತ್ತಿದ್ದ ಜಾಗ. ಅವಳು ಸ್ವಲ್ಪ ಹೊತ್ತು ಮಾತು ನಿಲ್ಲಿಸಿದಳು. ಕಣ್ಣುಗಳು ನೀರಿನಿಂದ ತುಂಬಿದವು. ಆದರೆ ಸತ್ಯ ಏನೆಂದರೆ, ಈಗ ಅದು ನಮ್ಮದೇ ಅಲ್ಲ. ಬಹುಶಃ ಮತ್ತೆ ಎಂದಿಗೂ ನಮ್ಮದಾಗುವುದಿಲ್ಲ. ಏಕೆಂದರೆ ಕೆಲವೊಂದು ವಸ್ತುಗಳು ಒಮ್ಮೆ ಕಳೆದು ಹೋದರೆ ಅವು ನೆನಪುಗಳಾಗಿ ಮಾತ್ರ ಉಳಿಯುತ್ತದೆ, ಹಿಂತಿರುಗುವುದಿಲ್ಲ. ಕವಿತಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಆದರೆ ಅಕ್ಕ, ನಮ್ಮಿಂದಲೇ ಏಕೆ ಎಲ್ಲವನ್ನೂ ಕಸಿದುಕೊಂಡರು? ನಾವು ಏನು ತಪ್ಪು ಮಾಡಿದ್ದೆವು? ನಾವು ಅವರ ನಿಜವಾದ ಮಕ್ಕಳು ಅಲ್ಲದ ಕಾರಣಕ್ಕ? ಅಥವಾ ಅಮ್ಮ ಈ ಲೋಕದಲ್ಲಿ ಇಲ್ಲದ ಕಾರಣಕ್ಕ? ಇದನ್ನು ಕೇಳಿ ಗೌರಿ ದುಃಖದಿಂದ ಒಳಕಡೆ ನೋಡಿದಳು. ಹೀಗೆ ಯೋಚಿಸ್ಬೇಡ. ನಾವು ಯಾವುದೇ ತಪ್ಪು ಮಾಡಿಲ್ಲ. ನಮ್ಮ ತಪ್ಪೆಂದರೆ ನಾವು ಮೌನವಾಗಿದ್ದೆವು. ಕೆಲವರು ನಮ್ಮ ಆ ಮೌನವನ್ನು ದುರ್ಬಲತೆ ಎಂದು ಭಾವಿಸಿದರು. ಗಾಳಿ ಸ್ವಲ್ಪ ಜೋರಾಗಿ ಬೀಸಿತು. ಒಲೆಯ ಬೆಂಕಿ ಜೋರಾಗಿ ಉರಿಯುತ್ತಿತ್ತು. ರಾಧಾ ಅಂಗಳದಲ್ಲಿ ನಿಂತಿದ್ದಳು. ಅವಳ ಕಣ್ಣುಗಳು ಮತ್ತೆ ಅದೇ ದಿಕ್ಕಿನಲ್ಲಿ ಇದ್ದವು, ದೂರದ ಮಂಜಿನಲ್ಲಿ ಕಾಣುತ್ತಿದ್ದ ತನ್ನ ಅಕ್ಕ ತಂಗಿಯರ ಮನೆಯ ಕಡೆ. ಆಗ ಒಳಗಿನಿಂದ ಅವಳ ತಾಯಿ ಕೂಗಿದಳು. ರಾಧಾ, ನೀನ್ ಮತ್ತೆ ಅದೇ ಕಡೆ ನೋಡ್ತಿದ್ದೀಯಾ? ನಿನಗ್ ನಾನು ಎಷ್ಟು ಬಾರಿ ಹೇಳಿದ್ದೇನೆ, ಆ ಜನರ ಜೊತೆ ನಿನಗೆ ಈಗ ಯಾವುದೇ ಸಂಬಂಧ ಇಲ್ಲ ಅಂತ. ಅವರು ಈ ಮನೆಯ ಭಾಗವೇ ಅಲ್ಲ, ಅರ್ಥ ಆಯ್ತಾ? ನಿನ್ನ ತಂದೆ ಅವರನ್ನು ಇಲ್ಲಿ ಇಟ್ಟು ತಪ್ಪು ಮಾಡಿದ್ರು. ನಾನು ಆ ತಪ್ಪನ್ನು ಸರಿಪಡಿಸಿದೆ. ಈಗ ಈ ಮನೆ, ಈ ಜಮೀನು ಎಲ್ಲವೂ ನನ್ನದು. ನೀನು ಮತ್ತೆ ಮತ್ತೆ ಹಿಂದೆ ನೋಡ್ತಾ ಇದ್ರೆ ಮುಂದೆ ಎಂದಿಗೂ ಹೋಗ್ಲಾರೆ. ನೋಡು, ನೀನ್ ದೊಡ್ಡವಳಾದ್ಮೇಲೆ ನಿನ್ನ ಮದುವೆಯನ್ನ ತುಂಬಾ ಜೋರಾಗಿ ಮಾಡ್ತೇನೆ. ನಿನ್ನ ತಂದೆ ನಿನಗಾಗಿ ಚೆನ್ನಾಗಿರೋ ಆಸ್ತಿನೇ ಬಿಟ್ಟು ಹೋಗಿದ್ದಾನೆ. ಅಮ್ಮ, ನೀವು ಹೇಗೆ ಹೇಳುತ್ತೀರಾ? ಅವರ ಜೊತೆ ಸಂಬಂಧ ಇಲ್ಲ ಅಂತ? ರಕ್ತದ ಸಂಬಂಧ ಇಷ್ಟಕ್ಕೆ ಮುಗಿದು ಹೋಗುತ್ತಾ? ನಾನು ಅವರ ಜೊತೆ ಆಟ ಆಡಿದ್ದೇನಿದ್ದೇನೆ, ನಕ್ಕಿದ್ದೇನೆ. ಅವರು ನನಗೆ ನಡೆಯಲು ಕಲಿಸಿದ್ದಾರೆ. ನೀವು ಹೇಗೆ ಹೇಳಬಹುದು ಅವರು ನನಗೆ ಏನೂ ಅಲ್ಲ ಅಂತ? ಮೊದಲು ನೀವು ಅವರ ಜೊತೆ ತುಂಬಾ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದೀರಿ. ಆದರೆ ಅಪ್ಪ ಹೋದ ಮೇಲೆ ನೀವು ಇಲ್ಲಿಂದ ಅವರನ್ನು ಕಲಿಸಿಬಿಟ್ಟಿರಿ. ಸವತಿ ತಾಯಿಯ ಮುಖ ಕಠಿಣವಾಯಿತು. ಆದರೆ ಅವಳು ಏನು ಹೇಳಲಿಲ್ಲ. ಇಲ್ಲಿ ಕವಿತಾ ಮೌನವಾಗಿ ಹೊರಗೆ ಕುಳಿತಿದ್ದಳು, ನದಿಯನ್ನು ನೋಡುತ್ತಾ. ಗೌರಿ ಅವಳ ಹತ್ತಿರ ಬಂದು ಕುಳಿತಳು. ಕೆಲವು ಕ್ಷಣ ಇಬ್ಬರು ನೀರಿನ ಶಬ್ದವನ್ನೇ ಕೇಳುತ್ತಿದ್ದರು. ನಂತರ ಕವಿತಾ ಕೇಳಿದಳು, ಅಕ್ಕ, ಒಂದಿನ ನಾವು ಮತ್ತೆ ಆ ಮನೆಗೆ ಹೋದ್ರೆ ನಮ್ಮ ಸವತಿ ಅಮ್ಮ ನಮ್ಮನ್ನ ಅವಮಾನ ಮಾಡಿ ಓಡಿಸ್ತಾಳ. ಗೌರಿ ಅವಳ ಕಡೆ ನೋಡಿದಳು. ನಂತರ ಸ್ವಲ್ಪ ನಗು ಮೂಡಿತು. ಆದರೆ ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಬಹುಶಃ
ಅಮ್ಮ ಈಗ ನಮ್ಮನ್ನು ನೋಡಲು ಕೂಡ ಇಷ್ಟಪಡೋದಿಲ್ಲ. ಈಗ ಮನೆಯ ಗೋಡೆಗಳು ನಮ್ಮನ್ನು ಮರೆತಿರಬಹುದು. ಆದರೆ ನಾವು ನಮ್ಮನ್ನೇ ಹೇಗೆ ಮರೆತು ಬಿಡಬಹುದು? ನಾವು ಅನುಭವಿಸಿದ್ದು, ನಾವು ಕಳೆದುಕೊಂಡದ್ದು ಪ್ರತಿದಿನ ನಾವು ಯಾರು ಎಂಬುದನ್ನು ನೆನಪಿಸುತ್ತದೆ. ಮತ್ತು ಒಂದು ದಿನ ಸಮಯ ಬದಲಾಗುತ್ತದೆ. ಆಗ ನಾವು ಯಾರಿಂದಲೂ ಏನನ್ನೂ ಕಸಿದುಕೊಳ್ಳಲು ಹೋಗುವುದಿಲ್ಲ. ನಮ್ಮದಾಗಿದ್ದನ್ನು ಮತ್ತೆ ಪಡೆದು ಶಾಂತಿಯಾಗಿ ಅಲ್ಲೇ ನಿಲ್ಲುತ್ತೇವೆ. ನಮ್ಮನ್ನು ಯಾವ ಜಾಗದಿಂದ ದೂರ ಮಾಡಲಾಗಿತ್ತು ಅಲ್ಲೇ. ಇಬ್ರು ಮಾತನಾಡ್ತಾ ಇದ್ದಾಗ ಕೆಲ ಸಮಯ ಕಳೆಯಿತು. ಸಂಜೆ ಕತ್ತಲೆ ಸಂಪೂರ್ಣವಾಗಿ ಹರಡಿತ್ತು. ನದಿ ಅಲೆಗಳು ಈ ಬಾರಿಯ ಹೆಚ್ಚು ಉಗ್ರವಾಗಿದ್ದವು. ಅದೇ ಸಮಯದಲ್ಲಿ ದೂರ ನೀರಿನ ತೀರದಲ್ಲಿ ಯಾರದು ನೆರಳು ಕಾಣಿಸಿತು. ಕವಿತಾ ಏಕಾಏಕಿ ಎಂದು ನಿಂತಳು. ಅಕ್ಕ, ಅಲ್ಲಿ ನೋಡು, ಯಾರೋ ಇದ್ದಾರೆ. ಗೌರಿ ಗಮನದಿಂದ ನೋಡಿದಳು. ಆ ನೆರಳು ನಿಧಾನವಾಗಿ ಅವರ ಕಡೆ ಬರುತ್ತಿತ್ತು. ಸಂಜೆಯ ಕತ್ತಲೆ ಇನ್ನೂ ಗಾಢವಾಗುತ್ತಿತ್ತು. ನದಿಯ ನೀರು ಕಪ್ಪಾಗಿ ಕಾಣಿಸುತ್ತಿತ್ತು. ಗಾಳಿಯಲ್ಲಿ ವಿಚಿತ್ರವಾದ ಚಳಿ ತುಂಬಿತ್ತು. ಗೌರಿ ಮತ್ತು ಕವಿತಾ ಇಬ್ಬರೂ ಆ ನೆರಳನ್ನು ನೋಡುತ್ತಿದ್ದರು. ಅದು ನಿಧಾನವಾಗಿ ಮುಂದೆ ಬರುತ್ತಿತ್ತು. ಪ್ರತಿಯೊಂದು ಹೆಜ್ಜೆಯೊಂದಿಗೆ ಅದರ ಭಾರ ಹೆಚ್ಚಾಗುತ್ತಿರುವಂತೆ ಕವಿತಾ ಗಮನದಿಂದ ನೋಡುತ್ತಾ ಹೇಳಿದಳು. ಅಕ್ಕ, ನನಗೆ ಅನ್ಸುತ್ತಿದೆ ಇದು ಯಾರೋ ಅಪರಿಚಿತ ಅಲ್ಲ. ಇದರ ನಡೆ, ಇದರ ನೆರಳು ತುಂಬ ಪರಿಚಿತವಾಗಿ ಕಾಣುತ್ತಿದೆ. ಆದರೆ ಇದು ನಾನು ಯೋಚಿಸುತ್ತಿರುವವಳೇ ಹಾಗಿದ್ದರೆ ಇಷ್ಟು ಹೊತ್ತಿಗೆ ಇಲ್ಲಿ ಏಕೆ ಬರುತ್ತಾಳೆ? ಅವಳು ನದಿಯನ್ನು ದಾಟಿ ನಮ್ಮ ಬಳಿ? ಗೌರಿಯ ಕಣ್ಣುಗಳು ಆ ನೆರಳಿನಿಂದ ಸರಿಯಲೇ ಇಲ್ಲ. ಅವಳು ನಿಧಾನವಾಗಿ ಹೇಳಿದಳು. ತಡಿ, ಸ್ವಲ್ಪ ಹತ್ತಿರ ಬರಲಿ. ಕತ್ತಲೆಯಲ್ಲಿ ಸತ್ಯವು ಕೆಲವೊಮ್ಮೆ ಮೋಸ ಮಾಡುತ್ತದೆ, ಆದರೆ ಮನಸ್ಸು ಎಂದಿಗೂ ತಪ್ಪಾಗಿ ಗುರುತಿಸುವುದಿಲ್ಲ. ನೆರಳು ಈಗ ತುಂಬ ಹತ್ತಿರ ಬಂದಿತ್ತು. ಬೆಳಕಿನಲ್ಲಿ ಕಾಣುತ್ತಿದ್ದಂತೆ ಇಬ್ಬರು ಅಕ್ಕ ತಂಗಿಯರ ಉಸಿರು ನಿಂತಂತಾಯಿತು. ಏಕೆಂದರೆ ಅದು ರಾಧಾ ಆಗಿದ್ದಳು. ರಾಧಾ, ನೀನು ನಿಜವಾಗಿಯೂ ನೀನೇನಾ? ಇಲ್ಲ, ನಾನು ಮತ್ತೆ ಕನಸು ನೋಡುತ್ತಿದ್ದೇನೆ. ನೀನು ಇಲ್ಲಿ ಇಷ್ಟು ಹೊತ್ತಿಗೆ ಒಬ್ಬಳೇ? ನಿನಗೆ ಭಯವಾಗ್ಲಿಲ್ವಾ? ಅಥವಾ ನಮ್ಮನ್ನು ನೋಡಲು ಬಂದಿಯಾ? ರಾಧಾಗೆ ಮೊದಲಿಗೆ ಮಾತೆ ಬರಲಿಲ್ಲ. ಅವಳು ತುಂಬ ಭಾವನಾತ್ಮಕಗಳಾಗಿದ್ದಳು. ನಂತರ ಅವಳು ಅಳುತ್ತಾ ಹೇಳಿದಳು. ಅಕ್ಕಂದಿರೆ, ನನ್ನನ್ನು ಕ್ಷಮಿಸಿ. ನಾನು ತುಂಬಾ ತಡ ಮಾಡಿಬಿಟ್ಟೆ. ಪ್ರತಿದಿನ, ಪ್ರತಿ ರಾತ್ರಿ ಇವತ್ತು ಹೋಗ್ತೀನಿ, ಇವತ್ತು ನಿಮ್ಮನ್ನು ನೋಡ್ತೀನಿ ಅಂತ ಯೋಚಿಸುತ್ತಿದ್ದೆ. ಆದರೆ ಪ್ರತಿ ಸಾರಿ ನನ್ನ ಹೆಜ್ಜೆಗಳು ಅಲ್ಲೇ ನಿಂತು ಬಿಡುತ್ತಿತ್ತು. ಅಮ್ಮನ ಭಯ, ಅವಳ ಕೋಪ ಮತ್ತು ಅದಕ್ಕಿಂತ ಹೆಚ್ಚು ನೀವು ನನ್ನನ್ನು ತಳ್ಳಿ ಬಿಡುತ್ತೀರೋ ಅನ್ನೋ ಭಯ. ಏಕೆಂದರೆ ನಾನು ಅದೇ ಮನೆಯಲ್ಲಿದ್ದೇನೆ, ನಿಮ್ಮಿಂದ ಕಸಿದುಕೊಂಡ ಮನೆಯಲ್ಲಿ. ಪ್ರತಿ ಸಾರಿ ಅಂಗಳದಲ್ಲಿ ಹೆಜ್ಜೆ ಇಟ್ಟಾಗ ನಿಮ್ಮಕ್ಕನ್ನು ನಾನು ಕದ್ದಂತಾಗುತ್ತದೆ. ಈ ಭಾರವನ್ನು ನಾನು ಇನ್ನೂ ಹೊತ್ತುಕೊಳ್ಳಲಾರೆ. ಕವಿತಾಳ ಕಣ್ಣುಗಳಿಂದ ಕಣ್ಣೀರು ಅರಿಯತೊಡಗಿತ್ತು. ಆದರೆ ಈ ಬಾರಿ ಅವಳು ಸ್ವಲ್ಪ ಹಿಂದೆ ಸರಿದಳು. ನಿನಗೆ ಗೊತ್ತಾ ರಾಧಾ, ನಾವು ಪ್ರತಿದಿನ ನಿನ್ನನ್ನು ಕಾಯುತ್ತಿದ್ದೆವು. ಪ್ರತಿದಿನ ಸಂಜೆ ಈ ನದಿಯ ತೀರದಲ್ಲಿ ಕುಳಿತು ಆ ದಿಕ್ಕಿನಲ್ಲಿ ನೋಡುತ್ತಾ ಬಹುಶಃ ಇಂದು ರಾಧಾ ಬರುತ್ತಾಳೆ ಅಂತ ಯೋಚಿಸುತ್ತಿದ್ದೆವು. ಆದರೆ ನೀನು ಬರಲಿಲ್ಲ. ನಿಧಾನವಾಗಿ ನಾವು ನಮ್ಮನ್ನೇ ಸಮಾಧಾನ ಮಾಡಿಕೊಂಡೆವು. ಬಹುಶಃ ನೀನು ನಮ್ಮನ್ನು ಮರೆತೆ ಎಂದು. ಆದರೆ ಇಂದು ಏಕಾಏಕಿ ಬಂದು ನೀನು ಅನಿವಾರ್ಯಳಾಗಿದ್ದೆ ಅಂತ ಹೇಳುತ್ತೀಯಾ? ರಾಧಾ ಮೌನವಾಗಿ ಬಿಟ್ಟಳು. ಅವಳ ಕಣ್ಣುಗಳು ಕೆಳಗೆ ಜಾರಿದವು. ಆಗ ಗೌರಿ ಮುಂದೆ ಬಂದಳು. ಅವಳ ಧ್ವನಿ ಶಾಂತವಾಗಿತ್ತು, ಆದರೆ ಒಳಗೆ ತುಂಬಾ ನೋವು ತುಂಬಿತ್ತು. ಸಾಕು ಕವಿತಾ, ಇನ್ನೇನ್ ಹೇಳ್ಬೇಡ. ರಾಧಾ, ನೀನು ಇಲ್ಲಿ ಬಂದಿದ್ದೀಯಾ ಎಂದರೆ ನೀನು ನಿನ್ನ ಭಯದ ವಿರುದ್ಧ ಹೋರಾಡಿದ್ದೀಯಾ ಅನ್ನೋದು. ತನ್ನ ಭಯದ ವಿರುದ್ಧ ಹೋರಾಡುವ ಮನುಷ್ಯ ಯಾವತ್ತೂ ತಪ್ಪಾಗಿರುವುದಿಲ್ಲ. ಆದರೆ ಒಂದು ವಿಷಯ ನೀನು ಕೂಡ ಅರ್ಥ ಮಾಡಿಕೊ. ಸಂಬಂಧಗಳು ಕೇವಲ ರಕ್ತದಿಂದ ಮಾತ್ರ ಸಾಗುವುದಿಲ್ಲ. ಅವನು ಉರಿಸಿಕೊಳ್ಳುವ ಧೈರ್ಯವೂ ಬೇಕು. ಇಂದು ನೀನು ಆ ಧೈರ್ಯ ತೋರಿಸಿದ್ದೀಯ. ಅದಕ್ಕಾಗಿ ನಾವು ನಿನ್ನನ್ನು ತಳ್ಳಿಬಿಡುವುದಿಲ್ಲ. ರಾಧಾ ನಿಧಾನವಾಗಿ ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿ ಸ್ವಲ್ಪ ಶಾಂತಿ ಕಾಣಿಸಿತು. ಆದರೆ ಅಷ್ಟರಲ್ಲಿ ಅವಳ ಮುಖ ಏಕಾಏಕಿ ಬದಲಾಗಿತ್ತು.
ಏನೋ ನೆನಪಾದಂತೆ ಅವಳು ಗಾಬರಿಯಿಂದ ಗೌರಿಯ ಕಡೆ ನೋಡಿದಳು. ಅಕ್ಕ, ನಾನು ನಿಮ್ಮನ್ನು ನೋಡಲು ಮಾತ್ರ ಬಂದಿಲ್ಲ, ನಿಮಗೆ ಎಚ್ಚರಿಸಲು ಬಂದಿದ್ದೇನೆ. ಅಮ್ಮ ಈಗ ಕೇವಲ ಆಸ್ತಿಯಿಂದ ಖುಷಿಯಾಗಿಲ್ಲ, ಅವಳು ಇನ್ನೂ ಏನೋ ಬಯಸುತ್ತಾಳೆ. ಕಳೆದ ಕೆಲವು ದಿನಗಳಿಂದ ಅವಳು ಪ್ರತಿದಿನ ಕಾಡಿನೊಳಗಿನ ಆ ಹಳೆಯ ದೇವಸ್ಥಾನಕ್ಕೆ ಹೋಗುತ್ತಾಳೆ. ನಾನು ಅವಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಅವಳು ಅಲ್ಲಿ ಒಬ್ಬಳೇ ಇರುವುದಿಲ್ಲ, ಯಾರೊಂದಿಗೋ ಮಾತನಾಡುತ್ತಾಳೆ. ನಾನು ಸ್ಪಷ್ಟವಾಗಿ ಕೇಳಿದ್ದೇನೆ, ನೀವು ಇಬ್ಬರು ಇರುವ ಈ ಮನೆಯನ್ನು ಕೂಡ ತನ್ನ ಹೆಸರಿಗೆ ಮಾಡಿಕೊಳ್ಳಬೇಕು ಅಂತ ಹೇಳುತ್ತಿದ್ದಳು. ಅದಕ್ಕಾಗಿ ಅವಳು ಯಾವ ಹಂತಕ್ಕೂ ಹೋಗಬಹುದು. ಇಲ್ಲಿಯವರೆಗೂ ರಾಧಾ ನಿಂತಳು. ಅವಳ ಧ್ವನಿ ಗಂಟಲಲ್ಲಿ ಸಿಕ್ಕಿಕೊಂಡಿತು. ಗೌರಿ ಕಠಿಣ ಧ್ವನಿಯಲ್ಲಿ ಕೇಳಿದಳು. ಇಲ್ಲಿಯವರೆಗೂ ಏನು ರಾಧಾ? ರಾಧಾ ಭಯದಿಂದ ನಿಧಾನವಾಗಿ ಹೇಳಿದಳು. ಯಾರಾದರೂ ಪ್ರಾಣವನ್ನು ತೆಗೆದುಕೊಳ್ಳಬಹುದು. ಕವಿತಾಳ ಕಾಲಿನ ಕೆಳಗಿನ ನೆಲ ಜಾರಿದಂತಾಯಿತು. ಅಕ್ಕ, ಅದೇ ದೇವಸ್ಥಾನ. ನಾನು ಇಂದು ಹೋಗಿದ್ದೆ. ರಾಧಾ ಹೇಳುತ್ತಿರುವುದು ಅದೇ ದೇವಸ್ಥಾನ. ಅಲ್ಲಿ ಜನ ಕಡಿಮೆ ಹೋಗುತ್ತಾರೆ. ಬಹುಶಃ ಸವತಿ ತಾಯಿ ಯಾರೊಂದಿಗೋ ಸೇರಿ ನಮ್ಮ ವಿರುದ್ಧ ದೊಡ್ಡ ಸಂಚು ರೂಪಿಸುತ್ತಿದ್ದಾಳೆ. ಗೌರಿ ಈಗ ಸಂಪೂರ್ಣ ಎಚ್ಚರಿಕೆಯಾಗಿದ್ದಳು. ಅವಳು ನದಿಯ ಕಡೆ ನೋಡಿದಳು. ನಂತರ ಕಾಡಿನ ಕಡೆ ನೋಡಿ ನಿಧಾನವಾಗಿ ಹೇಳಿದಳು. ಹಾಗಾದ್ರೆ ಇದು ಎಲ್ಲವೂ ನಾಟಕವೇ? ಸಮಾಜದಲ್ಲಿ ಒಳ್ಳೆಯವಳಂತೆ ಕಾಣಲು ನಮಗೆ ಈ ಮನೆ ಕೊಟ್ಟಂತೆ ತೋರಿಸಿದ್ದಳು. ಆದ್ರೆ ಈಗ ಇದನ್ನೂ ಕಸಿದುಕೊಳ್ಳಲು ಬರುತ್ತಾಳೆ. ಆದರೆ ಅವಳು ನಿಜವಾಗಿಯೂ ಏನಾದರೂ ತಪ್ಪು ಮಾಡುತ್ತಿದ್ದರೆ ಈಗ ನಾವು ಮೌನವಾಗಿರುವುದಿಲ್ಲ. ನಾವು ಈಗಾಗಲೇ ತುಂಬಾ ಕಳೆದುಕೊಂಡಿದ್ದೇವೆ. ಆದರೆ ಈಗ ನಮ್ಮ ಪ್ರಾಣ ಮತ್ತು ನಮ್ಮ ಹಕ್ಕನ್ನು ಯಾರಿಗೂ ತೆಗೆದುಕೊಳ್ಳಲು ಬಿಡುವುದಿಲ್ಲ. ಅಕ್ಕ, ನಾನೀಗ ಮನೆಗೆ ಹೋಗ್ತೇನೆ. ತಡವಾಗಿದೆ, ಅಮ್ಮಗೆ ಅನುಮಾನ ಬರುತ್ತದೆ. ಹೌದು ರಾಧಾ, ಬೇಗ ಹೋಗು. ನಾನು ನಿನ್ನನ್ನು ದೋಣಿ ತೀರದವರೆಗೆ ಬಿಡುತ್ತೇನೆ. ಹೌದು, ಬೇಗ ಬಿಟ್ಟು ಬಾ. ಮತ್ತು ರಾಧಾ, ಧನ್ಯವಾದ ತಂಗಿ. ನೀನು ಇನ್ನೂ ನಮ್ಮನ್ನು ನಿನ್ನ ನಿಜವಾದ ಅಕ್ಕಂದಿರಂತೆ ನೋಡುತ್ತಿದ್ದೀಯೇ ಅನ್ನೋದು ಖುಷಿಯಾಯಿತು. ಕವಿತಾ ರಾಧಾಳನ್ನು ಕರೆದುಕೊಂಡು ದೋಣಿ ತೀರದ ಕಡೆ ಹೊರಟಳು. ಗೌರಿ ಮನೆಯ ಕಡೆ ಹೋದಳು. ನೋಡು ತಂಗಿ, ನೀನು ನಿನ್ನನ್ನು ಜಾಗರೂಕವಾಗಿ ನೋಡಿಕೋ. ನೀನು ಇನ್ನೂ ಚಿಕ್ಕವಳು. ಹೀಗೆ ನದಿಯನ್ನು ದಾಟಿ ನಮ್ಮ ಬಳಿ ಬರಬೇಡ. ಇಲ್ಲದಿದ್ದರೆ ನಿನ್ನ ಅಮ್ಮ ಬೈಯುತ್ತಾಳೆ. ನದಿಯ ಹತ್ತಿರ ಏನಾದ್ರೂ ಆಗಬಹುದು. ಅಕ್ಕ, ನೀವು ಚಿಂತೆ ಮಾಡಬೇಡಿ. ನಾನು ನನ್ನನ್ನು ನೋಡಿಕೊಳ್ಳುತ್ತೇನೆ. ನೀವು ಹೋಗಿ, ನಾನು ಹೋಗುತ್ತೇನೆ. ರಾಧಾ ದೋಣಿಯಲ್ಲಿ ಕುಳಿತು ನದಿಯ ಆಚೆಗೆ ಹೋದಳು. ಕವಿತಾ ಬೇಗ ಬೇಗನೆ ಮನೆ ಕಡೆ ನಡೆಯತೊಡಗಿದಳು. ಗೌರಿ ಮನೆಗೆ ಹೋಗಿ ಮಂಚದ ಮೇಲೆ ಕುಳಿತು ಬಾಗಿಲನ್ನೇ ನೋಡುತ್ತಿರ್ತಾಳೆ ಕವಿತಾ. ಒಳಗೆ ಬಂದ ತಕ್ಷಣ ಗೌರಿ ಎದ್ದು ನಿಲ್ತಾಳೆ. ಕವಿತಾ, ಎಲ್ಲವೂ ಸರಿ ಇದೆ ಅಲ್ವಾ? ರಾಧಾ ಸುರಕ್ಷಿತವಾಗಿ ತಲುಪಿದಳ? ಅಕ್ಕ, ಕೇವಲ ಭೇಟಿಯಾಗುವ ವಿಷಯ ಇದಲ್ಲ. ರಾಧಾ ಹೇಳಿದ ಮಾತು ತುಂಬಾ ದೊಡ್ಡದಾಗಿದೆ. ನಿಜವಾಗಿಯೂ ಚಿಕ್ಕಮ್ಮ ಹಾಗೆ ಏನಾದರೂ ಯೋಚಿಸುತ್ತಿದ್ದರೆ ನಾವು ದೊಡ್ಡ ಅಪಾಯದಲ್ಲಿದ್ದೇವೆ. ನನಗೆ ಮೊದಲೇ ಅನಿಸಿತ್ತು ಈ ಮನೆ ನಮಗೆ ಸುಮ್ಮನೆ ಸಿಕ್ಕಿಲ್ಲ ಎಂದು. ಇದರ ಹಿಂದೆ ಏನೋ ಇತ್ತು. ಈಗ ಎಲ್ಲವೂ ಸ್ಪಷ್ಟವಾಗುತ್ತಿದೆ. ಹಾಗಾದ್ರೆ ಈಗ ನಾವು ಏನ್ ಮಾಡೋಣ? ನಮ್ಮ ಹತ್ತಿರ ಹಣವೂ ಇಲ್ಲ, ಯಾರ ಬೆಂಬಲವೂ ಇಲ್ಲ. ಅವಳು ನಿಜವಾಗಿಯೂ ಏನಾದ್ರೂ ಮಾಡಿಬಿಟ್ರೆ? ಭಯ ಪಡಬಾರದು. ಭಯ ಪಟ್ರೆ ಅವಳು ಗೆದ್ದು ಬಿಡುತ್ತಾಳೆ. ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು. ಎಲ್ಲಕ್ಕಿಂತ ಮೊದಲು ನಾವು ಆರ್ಥಿಕವಾಗಿ ಬಲಿಷ್ಠರಾಗಬೇಕು. ಮರುದಿನ ಬೆಳಗ್ಗೆ ಕಾಡಿನ ಒಳಗಿರುವ ಹಳೆಯ ದೇವಸ್ಥಾನದ ಮುಂದೆ ವಸುಂಧರ ನಿಂತಿರುತ್ತಾಳೆ. ಅವಳ ಮುಂದೆ ಹಳ್ಳಿಯ ಭ್ರಷ್ಟ ಗೌಡ ನಿಂತಿರುತ್ತಾನೆ. ನನಗೆ ಆ ಹಳೆಯ ಮನೆಯೂ ಬೇಕು. ಆ ಇಬ್ಬರ ಹುಡುಗಿಯರು ಇನ್ನು ಮುಂದೆ ನನ್ನ ದಾರಿಗೆ ಬರಬಾರದು. ಕೆಲಸ ಅಷ್ಟು ಸುಲಭವಲ್ಲ, ಆದರೆ ಬೆಲೆ ಸರಿಯಾಗಿದ್ದರೆ ದಾರಿ ತಾನಾಗಿಯೇ ಆಗುತ್ತದೆ.
ನೀನು ಮಾತನಾಡುತ್ತಿರುವ ಆ ಜಮೀನಿನ ಬೆಲೆ ಈಗ ಮಾರುಕಟ್ಟೆಯಲ್ಲಿ ಹೆಚ್ಚಾಗುತ್ತಿದೆ. ಆ ಜಮೀನನ್ನು ನಿನ್ನ ಹೆಸರಿಗೆ ಮಾಡಿಕೊಡಲು ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ. ಹಣದ ಬಗ್ಗೆ ಚಿಂತೆ ಮಾಡಬೇಡ, ನನಗೆ ಕೆಲಸ ಆಗ್ಬೇಕು ಬೇಕು ಅಷ್ಟೇ. ವಸುಂಧರಾಳ ಮುಖದಲ್ಲಿ ಕ್ರೂರವಾದ ನಗು ಮೂಡುತ್ತದೆ. ಇತ್ತ ಕವಿತಾ ಮತ್ತು ಗೌರಿಯ ಮನೆಯಲ್ಲಿ ಎಲ್ಲ ಧಾನ್ಯಗಳು ಖಾಲಿಯಾಗಿರುತ್ತವೆ. ಒಲೆಯು ಆರುವಂತಹ ಹಂತದಲ್ಲಿ ಇರ್ತದೆ. ಕವಿತಾ ತಾಲಿ ಪಾತ್ರೆಗಳನ್ನು ನೋಡುತ್ತಾಳೆ. ಅಕ್ಕ, ಹೀಗೆ ಮುಂದುವರೆದ್ರೆ 2 ದಿನಗಳಲ್ಲಿ ನಮ್ಮ ಹತ್ರ ತಿನ್ನಲು ಏನೂ ಇರುವುದಿಲ್ಲ. ನಾವು ಕೆಲಸ ಹುಡುಕ್ಲೇಬೇಕು. ಸಣ್ಣದು ದೊಡ್ಡದು ಏನಾದರೂ ಕೆಲಸ ಮಾಡಬೇಕು. ನಾವು ಹೀಗೆ ಸುಮ್ಮನೆ ಕುಳಿತರೆ ಜೀವನ ಸಾಗುವುದಿಲ್ಲ. ಹೌದಕ್ಕ, ನಡಿ ಇವಾಗ್ಲೇ ಹಳ್ಳಿಗೆ ಹೋಗೋಣ. ಯಾರ ಮನೆಯಲ್ಲಾದ್ರೂ ಕೆಲಸ ಸಿಗ್ಬೋದು. ಆದ್ರೆ ಅಕ್ಕ, ನಾವು ಮನೆಯಿಂದ ಹೊರಗಿದ್ರೆ ಚಿಕ್ಕಮ್ಮ ಮನೆಯನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದ್ರೆ? ನಾವು ಜಾಗರೂಕರಾಗಿರೋಣ, ಬೇಗ ಮರಳಿ ಬರೋಣ. ಖಾಲಿ ಕುಳಿತು ಹೆದರುವುದರಿಂದ ಏನೂ ಆಗುವುದಿಲ್ಲ. ಇಬ್ಬರು ನಿರ್ಧಾರ ಮಾಡಿ ಹಳ್ಳಿಗಳಿಗೆ ಹೋಗಿ ಹಲವು ಮನೆಗಳ ಮುಂದೆ ಕೆಲಸ ಕೇಳುತ್ತಾರೆ. ಅಕ್ಕ ಅಜ್ಜಿ, ಏನಾದ್ರೂ ಕೆಲಸವಿದ್ರೆ ಹೇಳಿ. ಪಾತ್ರೆ ತೊಳೆಯೋದು ಅಥವಾ ಕಸ ಗುಡಿಸೋದು, ಯಾವುದೇ ಕೆಲಸವಾದ್ರೂ ನಾವು ಆಗ ಮಾಡ್ತೇವೆ. ಊರಿನ ಮಹಿಳೆಯರು ತುಂಬಾ ತಿರಸ್ಕಾರದಿಂದ ಹೇಳುತ್ತಾರೆ. ನಮಗೆ ಯಾವುದೇ ಕೆಲಸದವರ ಅಗತ್ಯವಿಲ್ಲ. ಮೊದಲು ನಿಮ್ಮ ಮನೆ ಸರಿಯಾಗಿ ಇಟ್ಕೊಳ್ಳಿ, ಆಮೇಲೆ ಬೇರೆಯವರ ಮನೆ ಕೆಲಸಕ್ಕೆ ಬನ್ನಿ. ನಿಮ್ಮಂತಹ ಹುಡುಗಿಯರಿಗೆ ನಾವು ಕೆಲಸ ಕೊಡೋದಿಲ್ಲ. ಸೂರ್ಯ ನೆತ್ತಿಯ ಮೇಲೆ ಬಂದಿರುತ್ತಾನೆ. ಇಬ್ಬರು ಬೇಸರದಿಂದ ದಣಿದು ಕಾಲು ನಡಿಗೆಯಲ್ಲಿ ಹಿಂತಿರುಗುತ್ತಾರೆ. ಅಕ್ಕ, ನಾವು ನಿಜವಾಗಿಯೂ ಇಷ್ಟೊಂದು ಅಸಹಾಯಕರೇ. ಕೆಲಸವೂ ಇಲ್ಲ, ಬೆಂಬಲವೂ ಇಲ್ಲ, ಇರುವ ಮನೆಗೆ ಕಳೆದುಕೊಳ್ಳುವ ಭಯ. ಇಲ್ಲ ಕವಿತಾ, ನಾವು ಅಸಹಾಯಕರಲ್ಲ. ಬರೀ ಸಮಯ ನಮ್ಮ ಜೊತೆ ಇಲ್ಲ ಅಷ್ಟೇ. ಆದರೆ ಈ ಸಮಯ ಯಾವಾಗ್ಲೂ ಹೀಗೆ ಇರುವುದಿಲ್ಲ. ಇಂದು ಜನರು ನಮ್ಮನ್ನು ತಿರಸ್ಕರಿಸಿದ್ದಾರೆ, ನಾಳೆ ನಾವು ನಮ್ಮ ಕಾಲ ಮೇಲೆ ನಿಲ್ಲುತ್ತೇವೆ. ಆಗ ಯಾರು ನಮ್ಮನ್ನು ತಿರಸ್ಕರಿಸಲು ಸಾಧ್ಯವೇ ಇಲ್ಲ. ಇವರು ಕೆಲಸ ಕೇಳಲು ಹೋಗಿದ್ದ ಕಡೆಯೆಲ್ಲ ಬರೀ ಅವಮಾನವೇ ಆಗುತ್ತದೆ. ಹಾಗಾಗಿ ಇವರು ಬೇಸರದಿಂದ ಪಕ್ಕದೂರಿಗೆ ಕೆಲಸಕ್ಕೆ ಕೇಳಲು ಹೋಗುತ್ತಾರೆ. ಅಲ್ಲಿ ಇವರಿಗೆ ಕೆಲಸ ಸಿಗುತ್ತಾ ಅಥವಾ ಅಲ್ಲಿಯೂ ಬರೀ ಅವಮಾನವೇ ಆಗುತ್ತಾ? ಇವರ ಮನೆಯನ್ನು ಮಲತಾಯಿ ವಶಪಡಿಸಿಕೊಳ್ಳುತ್ತಾಳಾ? ಇವರ ಜೀವನದಲ್ಲಿ ಮುಂದೆ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ಪಾರ್ಟ್ 2 ಎಂದು ಕಾಮೆಂಟ್ ಮಾಡಿ.